ನಾನಿವತ್ತು ಮಾಡ್ತಿದ್ದೀನಿ ಅಕ್ಕಿ ಕಡುಬು ಮಲೆನಾಡು ಸ್ಪೆಷಲ್. ಸೊ ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಜಾರಿಗೆ 2 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ರವೆ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ಸ್ಪೀಡಾಗಿ ರುಬ್ಬಿದ್ರೆ ಹಿಟ್ಟಾಗುತ್ತೆ. ಸೊ ರವೆಗಷ್ಟೇ ಈ ಥರ ರುಬ್ಕೋಬೇಕು. ಇದಾದಮೇಲೆ ನೀರು ಕುದೀತಾ ಇದೆ. ಸೊ ಅದಕ್ಕೆ ಇವಾಗ ರುಬ್ಕೊಂಡಿರೋ ರವೆ ಹಾಕ್ತಾ ಇದ್ದೀನಿ. ಸೌಟಾಡ್ತಾನೆ ಹಾಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತದು, ಗಂಟಾಗುತ್ತೆ. ಸೌಟಾಡ್ತಾ ಇದ್ದರೆ ಗಂಟಾಗಲ್ಲ. ಚೆನ್ನಾಗಿ ಮುದ್ದೆ ಮಾಡೋ ಥರ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ರವೆ ಸ್ವಲ್ಪ ಬೆಂದಾದಮೇಲೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ನಾದಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯೋದಕ್ಕೆ ಇಡಬೇಕು. ಇದು ಕಡುಬು ಉಂಡೆ ಥರನೂ ಮಾಡ್ಬೋದು, ಇಲ್ಲ ಉದ್ದ ಆದರೂ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನಿವತ್ತು ಉಂಡೆ ಮಾಡ್ತಾ ಇದ್ದೀನಿ. ಈ ಕಡುಬಿನ ಜೊತೆ ಕೋಳಿ ಸಾರು ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಸೈಡ್ ಅಂತೂ, ಅದರಲ್ಲೂ ಮಳೆಗಾಲದ ಟೈಮಲ್ಲಿ ಕಡುಬು ಕೋಳಿ ಸಾರು ಅಂದರೆ ಸಖತ್ತಾಗಿರುತ್ತೆ. ಬಟ್ ನಾನಿವತ್ತು ಇದ್ರ ಜೊತೆ ಮಾಡ್ತಾ ಇರೋದು ಹೆಸರು ಬೇಳೆ ಸಾಂಬಾರು. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟರೆ ಅದು ತಳ ಹಿಡಿಯಲ್ಲ. ಸೊ ಎಣ್ಣೆ ಹಚ್ಚಿ ನಾನು ಇಡ್ತಾ ಇದ್ದೀನಿ ಬೇಯಿಸೋದಕ್ಕೆ. ಕಟ್ಬಿಟ್ಟು ಬಾಯಿ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ಆಲ್ರೆಡಿ ಒಂದು 15 ಮಿನಿಟ್ಸ್ ಆಯಿತು, ಕಡುಬು ಬೆಂದಿದೆ. ಇದ್ರ ಜೊತೆಗೆ ನಾನು ಹೆಸರು ಬೇಳೆ ದಾಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ ತಿನ್ನಲ್ಲ, ಸೊ